ನಾನಿವತ್ತು ನಮ್ಮ ಸಾಂಬಾರು ಪುಡಿಯನ್ನು ಯೂಸ್ ಮಾಡಿಕೊಂಡು ಮೊದಲನೇದಾಗಿ ಹೋಳಿಗೆ ಸಾಂಬಾರು ಪುಡಿ ಯೂಸ್ ಮಾಡಿಕೊಂಡು ಒಬ್ಬಟ್ಟಿನ ಸಾರು ಯಾವ ರೀತಿ ಮಾಡೋದು, ಹಾಗೆಯೇ ಬೇಳೆ ಸಾರನ್ನು ಅಂದರೆ ನುಗ್ಗೆಕಾಯಿ ಬೇಳೆ ಸಾರು ಮಾಡ್ತಾಯಿದ್ದೀನಿ, ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಕುಕ್ಕರ್ಗೆ 2 ಗ್ಲಾಸ್ನಷ್ಟು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಯಾಕೆಂದರೆ ಅದರಿಂದ ಹಳದಿ ಕಲರ್ ಬರುತ್ತೆ, ಅದು ನಾಟ್ ಗುಡ್ ಫಾರ್ ಹೆಲ್ತ್. ಅದಕ್ಕೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದಾದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಆ ಚಂಬಲ್ಲಿ, ಅದು 1 ಲೀಟರ್ ಲೆಕ್ಕ 2 ಚಂಬು ನೀರನ್ನು ಹಾಕ್ಕೊಂಡು ಕುಕ್ಕರನ್ನು ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ ತೊಗೊಳ್ತೀನಿ. ನೀವು ನೋಡ್ಬೋದು ಇಷ್ಟು ಗಾತ್ರದ ಈರುಳ್ಳಿ ಮತ್ತು ಈ ಬಟ್ಲಲ್ಲಿ ಅರ್ಧ ಬಟ್ಲು ಕೊಬ್ಬರಿಯನ್ನು ನಾನು ಯೂಸ್ ಮಾಡ್ತೀನಿ ಹೋಳಿಗೆ ಸಾರಿಗೆ. 4 ಬೆಳ್ಳುಳ್ಳಿ, 1 ಬೆಟ್ಟು ದಪ್ಪದ 2 ಇಂಚು ಉದ್ದದ ಶುಂಠಿಯನ್ನು ತೊಗೊಳ್ತಾ ಇದ್ದೀನಿ. ನೋಡಿಲಿ, ನುಗ್ಗೆಕಾಯಿ ಆಗಲೇ ತೋರಿಸಿದ್ನಲ್ಲ, ಹೆಚ್ಚಿ ಒಂದು ಕಡೆಗೆ ಬೇಳೆ ಇಟ್ಟರೆ ಇನ್ನೊಂದು ಕಡೆಗೆ ನುಗ್ಗೆಕಾಯಿಯನ್ನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. 2 ಸಾರು ಒಟ್ಟಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ. ಹಾಗೆ ನುಗ್ಗೆಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಬೇಳೆ 2 ವಿಷಲ್ ಆದಮೇಲೆ ನೋಡಿ ಕಟ್ ಎಷ್ಟಿದೆ ಅಂತಂದೇಳಿ. ಹಾಗೆಯೇ ಬೇಳೆ ಸಹ ತುಂಬ ಮೆತ್ತಗೆ ಬೆಂದಿತ್ತು. ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಒಣ ಕೊಬ್ಬರಿ ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ. ಇದು ನುಗ್ಗೆಕಾಯಿ ಬೇಳೆ ಸಾಂಬಾರಿಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಇದೆರಡು ಗುಂಟ್ನೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹೋಳಿಗೆ ಸಾಂಬಾರಿಗೆ. ನಾನು ಯಾವ ಪಾತ್ರೆಯಲ್ಲಿ ಸಾರು ಮಾಡಬೇಕು ಅಂತ ಇರ್ತೀನೋ ಅದೇ ಪಾತ್ರೆಯಲ್ಲಿ ನಾನು ಆಗಲೇ ನಿಮಗೆ ತೋರಿಸಿದಂತಹ ಹೆಚ್ಚಿಟ್ಕೊಂಡಿರೋ ಕೊಬ್ಬರಿಯನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತೀನಿ, ಯಾಕೆಂದರೆ ಇದರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಬೇಕು ಅಂದರೆ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಗೆ ಡೈರೆಕ್ಟಾಗಿ ಹಾಕ್ಬೋದು. ಆಗಲೇ ತೋರಿಸಿದ್ನಲ್ಲ ಆ ಈರುಳ್ಳಿಯನ್ನು ಅದೇ ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ತೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಬಿಡಿಸಿದ್ದ ಬೆಳ್ಳುಳ್ಳಿ ಬೇಳೆ ಮತ್ತು ಸಣ್ಣಗೆ ಹೆಚ್ಚಿದ ಶುಂಠಿಯನ್ನು ಹಾಕಿ ಸ್ವಲ್ಪ 1 ನಿಮಿಷದವರೆಗೂ ಹುರ್ಕೊತೀವಿ. ಅದಾದ ನಂತರ 2 ಕಡ್ಡಿಯಷ್ಟು ಕರಿಬೇವನ್ನು ಎಲೆಗಳನ್ನು ಬಿಡಿಸಿ ಅದನ್ನು ಹಾಕಿ ಫ್ರೈ ಮಾಡ್ತೀವಿ. ಇಲ್ಲಿ ಕರಿಬೇವನ್ನು ಸಹ ತೊಳೆದಿಟ್ಟಿದ್ದೆ. ಆಮೇಲೆ ಕರಿಬೇವನ್ನು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ಯಾಕೆಂದರೆ ಕರಿಬೇವು ತುಂಬ ಜಾಸ್ತಿ ಆಯಿತು ಅಂದರೆ ಅದರ ಫ್ಲೇವರ್ ಬಂತು ಅಂದರೆ ಸರಿ ಹೋಗೋದಿಲ್ಲ ಒಬ್ಬಟ್ಟಿನ ಸಾರಿಗೆ. 2 ಕಡ್ಡಿ ಹೆಸರು ಸಾಕು ಅನಿಸುತ್ತೆ. ಫ್ರೈ ಆದ ನಂತರ ಈ ಫ್ರೈ ಆಗಿರೋದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಹುರಿದ ತಕ್ಷಣ ಮಿಕ್ಸಿಗೆ ಹಾಕಿದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ತಣ್ಣಗಾಗಬೇಕು. ಅದಕ್ಕೆ ಅದೇ ಪಾತ್ರೆಗೆ ನಾನು 1 ಟೀ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಹೆಚ್ಚಿಟ್ಕೊಂಡಿದ್ದಂತಹ ಕರಿಬೇವು, ನಾನು ಆಗಲೇ ತೋರಿಸಿದ್ನಲ್ಲ ಒಣಮೆಣಸಿನ್ಕಾಯಿ, ಅಷ್ಟನ್ನು ಹಾಕಿ ಒಗ್ಗರಣೆ ಹಾಕಿ ಇದಕ್ಕೆ ಆಗಲೇ ಬೇಯಿಸಿದಂತಹ ಬೇಳೆಯ ಕಟ್ಟನ್ನು ಮಾತ್ರ ಬಳಸ್ತಿದ್ದೀವಿ. ಕಟ್ಟನ್ನು ಈ ಪಾತ್ರೆಗೆ ಹಾಕ್ತಾಯಿದ್ದೀವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಂದರೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದನ್ನು ಹುಳಿಯನ್ನು ಹಾಕ್ತೀವಿ. ಇದಕ್ಕೆ ಆಗಲೇ ರೋಸ್ಟ್ ಮಾಡಿದಂತಹ ಒಣ ಕೊಬ್ಬರಿ, ಹುರಿದಂತಹ ಮಿಶ್ರಣವನ್ನು ಹಾಕಿ ಇದಕ್ಕೆ ಅಜ್ಜಿ ಖಾರದ ಪುಡಿಯನ್ನು 1 ಟೀ ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ. ತುಂಬ ಸ್ಪೈಸಿ ಇರುತ್ತೆ. ಅದಕ್ಕೆ ಅರ್ಧ ಟೀ ಸ್ಪೂನ್, ಸುಮಾರು ಅರ್ಧ ಟೀ ಸ್ಪೂನ್ ಅಜ್ಜಿ ಹೋಳಿಗೆ ಒಬ್ಬಟ್ಟು ಸಾಂಬಾರು ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಸ್ಪೂನ್ ನೋಡ್ಬೋದು ನೀವು, ತುಂಬ ಚಿಕ್ಕ ಸ್ಪೂನ್ ಏನಲ್ಲ, ಮೀಡಿಯಮ್ ಗಾತ್ರದ ಸ್ಪೂನ್ ಇದು. ಈ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನ್ ಮಸಾಲೆಯನ್ನು ಹಾಕಿದ್ದೀನಿ, ಗ್ರೈಂಡ್ ಮಾಡಿಬಿಟ್ಟು 1 ಸಾಂಬಾರು ಸ್ಪೂನ್ನಷ್ಟು ಮೆತ್ತಗೆ ಬೆಂದಂತಹ ಬೇಳೆ ಹಾಕ್ತಿದ್ದೀನಿ, ಯಾಕೆಂದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತಂದು ಹೇಳ್ಬಿಟ್ಟು. ಆ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಬಿಟ್ಟು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ಅರಿಶಿಣವನ್ನು ಅಜ್ಜಿ ಸಾಂಬಾರು ಮಸಾಲೆಯಲ್ಲಿ ಸೇರಿಸಲ್ಲ, ಯಾಕೆ ಅಂದರೆ ಕೆಲವೊಬ್ಬರು ಅರಿಶಿಣ ಬಳಸ್ತಾರೆ ಹೋಳಿಗೆ ಸಾಂಬಾರಿಗೆ, ಕೆಲವೊಬ್ಬರು ಬಳಸಲ್ಲ ಅಂತಂದು ಹೇಳ್ಬಿಟ್ಟು. ನಮ್ಮ ಹೋಳಿಗೆ ಸಾಂಬಾರು ಪುಡಿ ಆಗಿರ್ಬೋದು, ನಾರ್ಮಲ್ ಸಾಂಬಾರು ಪುಡಿ ಆಗಿರ್ಬೋದು, ಮಸಾಲೆ ಸ್ವಲ್ಪ ಮೈಲ್ಡ್ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿಲ್ಲ. ಯಾಕೆ ಅಂದರೆ ಇವತ್ತಿನ ಕಾಲದಲ್ಲಿ ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆ ಇದೆ. ಹೆಚ್ಚಿನವರು ತುಂಬ ಮಸಾಲೆಯನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂತಂದೇಳಿ, ತುಂಬ ಅಲ್ಲ, ಸ್ವಲ್ಪ ಮೈಲ್ಡಾಗಿ ಇದೆ. ಒಂದು ಸಲ ಬಳಸಿ ನೋಡಿ ನಮ್ಮ ಸಾಂಬಾರು ಪುಡಿಗಳು ನಿಮಗೆ ಏನು ಅನಿಸುತ್ತೆ ಅಂತಂದೇಳಿ ಗೊತ್ತಾಗುತ್ತೆ. ಹಾಗೆಯೇ ಈ ಒಬ್ಬಟ್ಟು ಸಾಂಬಾರಿನ ಪುಡಿಯಿಂದ ರಸಮ್ ಮಾಡ್ಕೊಳ್ಬೋದು, ಇನ್ನೂ ಹಲವಾರು ರೀತಿಯ ಸಾಂಬಾರು ಮಾಡ್ಬೋದು. ನಾನು ಬರ್ತಾ ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ ಹೇಗೆಲ್ಲ ರೆಸಿಪಿ ಯೂಸ್ ಮಾಡ್ಬೋದು ಇದೊಂದು ಪುಡಿಯಿಂದ ಅಂತಂದೇಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಸಾಂಬಾರು ಕುದಿ ಬಂದ ತಕ್ಷಣ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಳ್ಳಿ. ಮೇಲ್ಗಡೆಗೆ ಸಣ್ಣಗೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ 2 ಕುದಿ ಕುದಿಸಿ ತಟ್ಟೆಯನ್ನು ಮುಚ್ಚಿದರೆ ಮುಗೀತು, ಒಬ್ಬಟ್ಟು ಸಾಂಬಾರು ರೆಡಿ. ಈಗ ನಾವು ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 1 ಪಾತ್ರೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಆಗಲೇ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿ, ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ಟೊಮೊಟೊವನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ
ಮುಚ್ಚಿಡಬೇಕು. ಅದು ಹಬೆಯಲ್ಲಿ ಬೆಂದರೆ ಉಪ್ಪಿನ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಮೆತ್ತಗಾಗುತ್ತೆ. ಇದರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಟೊಮೊಟೊ ಬೆಂದಿಲ್ಲ ಅಂದರೆ ಸಾಂಬಾರು ಟೇಸ್ಟ್ ಸರಿ ಬರೋದಿಲ್ಲ. ಅದಕ್ಕೋಸ್ಕರ ಉಪ್ಪನ್ನು ಹಾಕಿ ಮುಚ್ಚಿ ಅದು ಮೆತ್ತಗೆ ಬೆಂದ ನಂತರ ನಿಮಗೆ ಗೊತ್ತು ನಾವಾಗಲೇ ನುಗ್ಗೆಕಾಯಿಯಲ್ಲಿ ಉಪ್ಪನ್ನು ಹಾಕಿದ್ವಿ ಅಂತಂದೇಳ್ಬಿಟ್ಟು. ಸೊ ಉಪ್ಪು ಹಾಕೋಕ್ಕೂ ಮುಂಚೆ ಸ್ವಲ್ಪ ನೋಡಿಕೊಂಡು ಹಾಕಿದರೆ ಉತ್ತಮ. ಇದು ನಾನು ಸ್ಟೆಪ್ಪನ್ನು ಮಿಸ್ ಮಾಡಿದ್ದೀನಿ. ಕೊಬ್ಬರಿಯನ್ನು ರುಬ್ಬಿದ್ದು ಒಂದು ಸ್ವಲ್ಪ ಕೊಬ್ಬರಿ, ನಾನು ಆಗಲೇ ನಿಮಗೆ ಒಬ್ಬಟ್ಟಿನಿಗೆ ತೋರಿಸಿದ್ನಲ್ಲ, ಅದರಲ್ಲಿ ಕಾಲು ಭಾಗದಷ್ಟು ಕೊಬ್ಬರಿ, 4 ಬೆಳ್ಳುಳ್ಳಿ ಬೇಳೆ, ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಮಿಕ್ಸಿ ಮಾಡಿದ್ದೀನಿ. ಆ ಮಿಕ್ಸಿ ಮಾಡಿದ್ದನ್ನು ಒಗ್ಗರಣೆಗೆ ಹಾಕಿ 1-2 ನಿಮಿಷ ಫ್ರೈ ಮಾಡಿದೆ. ಫ್ರೈ ಮಾಡಿ ಆದ ನಂತರ ಬೇಯಿಸಿದ್ನಲ್ಲ ಬೇಳೆ ಮತ್ತು ನುಗ್ಗೆಕಾಯಲ್ಲಿ ಸ್ವಲ್ಪ ನೀರಿತ್ತು. ಬೇಳೆಗೆ ಮತ್ತು ನುಗ್ಗೆಕಾಯನ್ನು ಹಾಕಿ, ಮತ್ತು ಬೇಳೆಗೆ ಉಪ್ಪು ಹಾಕಿಲ್ಲ. ಸೊ ಬೇಳೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಅವಶ್ಯಕತೆ ಬಿತ್ತು ಅಂದರೆ ಸ್ವಲ್ಪ ಹುಳಿಯನ್ನು ಸಹ ಹಿಂಡ್ಕೊಳ್ಬೋದು. ಇದು ಕುದಿ ಬಂದ ನಂತರ ಇದು ಚೆನ್ನಾಗಿ ಕುದಿಬೇಕು, ಯಾಕೆಂದರೆ ಕೊಬ್ಬರಿಯ ಹಸಿ ವಾಸನೆ ಹೋಗಬೇಕು. ನಾವು ಇಲ್ಲೂ ಸಹ ಅಜ್ಜಿ ಸಾಂಬಾರು ಪುಡಿ ಮತ್ತು ಅಜ್ಜಿ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀವಿ. ತುಂಬ ಜಾಸ್ತಿ ಬೇಕಾಗಲ್ಲ, ಅರ್ಧ ಟೀ ಸ್ಪೂನ್. ಇದರಲ್ಲಿ ಸುಮಾರು 2.5 ಲೀಟ್ರಷ್ಟು ಸಾಂಬಾರಿದೆ. ಹೋಳಿಗೆ ಸಾಂಬಾರು ನಿಮಗೆ ಸುಮಾರು 3 ಲೀಟರಷ್ಟು ಹೋಳಿಗೆ ಸಾಂಬಾರು ಮಾಡಿದ್ದೆ. ಇದು ಸುಮಾರು ಅಂದಾಜು 2.5 ಲೀಟ್ರಷ್ಟು ನುಗ್ಗೆಕಾಯಿ ಬೇಳೆ ಸಾಂಬಾರಿದೆ. ಅದರಲ್ಲಿ 1.5 ಟೀ ಸ್ಪೂನ್ ಸಾಂಬಾರು ಪುಡಿ ಮತ್ತು 1 ಟೀ ಸ್ಪೂನ್ ಖಾರದ ಪುಡಿಯನ್ನು ಹಾಕಿದ್ದೀವಿ. ನಿಮಗೆ ಮುಂದೆ ರಿವ್ಯೂ ಯಾವ ರೀತಿ ಆಗಿದೆ ಅಂತ ನಿಮಗೆ ಸಿಗುತ್ತೆ. ಇಷ್ಟಾದಮೇಲೆ ನೋಡಿ ಕಲರ್ ಯಾವ ರೀತಿ ಬಿಟ್ಕೊಳ್ತಾ ಇದೆ ಅಂತಂದೇಳಿ. ಇದು ಕುದೀತಾ ಕಲರ್ ತುಂಬ ಡಾರ್ಕಾಗಿ ಟರ್ನ್ ಆಗುತ್ತೆ. ಯಾಕೆಂದರೆ ನ್ಯಾಚುರಲ್ ಇದ್ದರೆ ನೀರಿಗೆ ಬಿದ್ದ ತಕ್ಷಣ ಖಾರ ಪುಡಿ ಕಲರ್ ಬಿಡೋಲ್ಲ, ಬರ್ತಾನೆ ಕಲರ್ ಬಿಡೋದು. ಈ ರೀತಿ ಕುದ್ದ ನಂತರ ನಾವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸಿ ಇಳಿಸಿದ್ರೆ ಮುಗೀತು. ನಾವು ನಮ್ಮ ಪ್ರಾಡಕ್ಟ್ನ ಸ್ಯಾಂಪಲನ್ನು ಒಂದು ಸಣ್ಣ ಪ್ಯಾಕೆಟ್ಗಳಾಗಿ ಮಾಡಿ ತಯಾರು ಮಾಡಿ ಇಟ್ಕೊಂಡಿದ್ವಿ ಆಲ್ರೆಡಿ. ಈಗ ನಾನು ಅವೆರಡನ್ನೂ ಸಪ್ರೇಟ್ ಮಾಡಿಕೊಂಡು 3 ಎಷ್ಟೆಷ್ಟು ಬೇಕಾಗ್ಬೋದು ಅಂತ ಲೆಕ್ಕ ಹಾಕ್ಬಿಟ್ಟು ಒಂದು ಬಾಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಅಲ್ಲಿ ಕೊಡಬೇಕಾದ್ರೆ ಈಸಿ ಆಗಲಿ ಅಂತಂದೇಳ್ಬಿಟ್ಟು, ಒದ್ದಾಡೋದು ಬೇಡ ಅಂತಂದೇಳ್ಬಿಟ್ಟು. ಹಾಗೆಯೇ ನಾನು ಆಗಲೇ ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ ಸಾಂಬಾರು, ಅವೆರಡನ್ನೂ ಸಹ ಒಂದೊಂದು ಬಾಕ್ಸಿಗೆ ಹಾಕಿ ತೊಗೊಳ್ತಾ ಹೋಗ್ತಾ ಇದ್ದೀನಿ. ನನಗೆ ಆನ್ ಸ್ಪಾಟಲ್ಲೇ ರಿವ್ಯೂ ಬೇಕಾಗಿತ್ತು. ಆ ರಿವ್ಯೂ ವಿಡಿಯೋನೂ ಸಹ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಮ್ದು ಸಾಂಬಾರ್ ಪುಡಿ ಮಾಡಿದ್ವಲ್ಲಕ್ಕ, ಅದ್ರದ್ದು ಸ್ಯಾಂಪಲ್ ತಗೊಂಡಿದೀವಿ. ಇದು ನಾರ್ಮಲ್ ಸಾಂಬಾರು ಮನೆಯಲ್ಲೇ ಮಾಡಿದ್ದೆ. ನಾನು ಈಗ ಏನ್ ಮಾಡಿದೀನಲ್ಲ ಸಾಂಬಾರ್ ಆಗಿರ್ಬೋದು, ಹೋಳಿಗೆ ಸಾಂಬಾರ್ ಆಗಿರ್ಬೋದು, ಅದನ್ನ ರೆಸಿಪಿ ಅಪ್ಲೋಡ್ ಮಾಡ್ತಾ ಇದೀನಿ ಯೂಟ್ಯೂಬ್ಗೆ. ನನಗೆ ಅದಕ್ಕೆ ರಿವ್ಯೂ ಬೇಕಾಗಿತ್ತು. ಹಂಗೆ ಮಾಡೋದ್ಕಿಂತನೂ ರಿವ್ಯೂ ಕೊಟ್ಟು ಆಮೇಲೆ ಇದು ಹೋಳಿಗೆ ಸಾಂಬಾರು ಟೇಸ್ಟ್ ಮಾಡ್ಬೇಕು. ನಾನು ಸಡನ್ನಾಗಿ ಹೋಗಿದೆ, ಮೈಕ್ ತೊಗೊಂಡೋಗೋಕ್ಕಾಗಿಲ್ಲ. ಹಾಗಾಗಿ ವಾಯ್ಸು ಸ್ವಲ್ಪ ಕಡಿಮೆ ಇದೆ. ನೆಕ್ಸ್ಟ್ ಮನೆಗಳಿಗೆಲ್ಲ ಮೈಕ್ ತೊಗೊಂಡೋಗಿದ್ದೀನಿ. ಇದೊಂದು ಮನೇದು ಮಾತ್ರ ಸಮಸ್ಯೆ ಆಗಿದೆ. ಇವರು ಮಧುರಕ್ಕ ಅಂತಂದೇಳಿ ನನ್ನ ಜೊತೆ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ. ಇವ್ರ ಮನೆಯಲ್ಲಿ ಇವ್ರು ಯಾವ ರೀತಿ ಹೇಳ್ತಾರೆ, ಟೇಸ್ಟ್ ಮಾಡ್ತಾರೆ ನೋಡೋಣ ಬನ್ನಿ. 2 ಸಾಂಬಾರ್ ನೋಡ್ರಿ, ನಿಮಗೆ ಏನು ಅನ್ನಿಸ್ತು ಅದನ್ನ ಹಾನೆಸ್ಟ್ ಆಗಿ ಹೇಳ್ಬೋದು. ನಾನು ಸ್ವಲ್ಪ ಇದು ನಿಮಗೆ ಅಕ್ಕ, ನೀವು ಮನೆಯಲ್ಲಿ ಆಮೇಲೆ ಊಟ ಮಾಡಿ ಟೇಸ್ಟ್ ನೋಡಿ. ಈಗ ಹಂಗೆ ಊಟ ಮಾಡ್ತೀನಿ, ನೋಡೋಣ ಒಂದ್ಸಲ ಟೇಸ್ಟ್ ನೋಡಿ. ಇದು ನುಗ್ಗೆಕಾಯಿ ಸಾಂಬಾರ. ನುಗ್ಗೆಕಾಯಿ ಸಾಂಬಾರ ನಮ್ದು 4 ಏನೈತಲ್ಲ ಸಾಂಬಾರ್ ಪುಡಿ ಮತ್ತೆ ಖಾರ ಪುಡಿ ಅದನ್ನೇ ಯೂಸ್ ಮಾಡಿ ಮಾಡಿರೋಂಥದ್ದು. ಗೊತ್ತಿಲ್ಲ ನಿಮಗೆ ಹೆಂಗ್ ಅನ್ಸುತ್ತೆ ಅಂತ. ಚೆನ್ನಾಗಿದೆ, ನಮ್ಮ ತರನೇ ಇದೆ ಸಾರೆಲ್ಲ. ಅಂದ್ರೆ ಇದು ಹೋಮ್ ಮೇಡ್ ಅಲ್ಲ, ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ ಟೇಸ್ಟ್. ಇದು ಚೆನ್ನಾಗಿದೆ. ಇದು ನೋಡಿ ಅಂದ್ರೆ ಇದು ತಿಳಿ ರಸಂ ತರ ಸಾಂಬಾರ್ ಹೋಳಿಗೆ ತರ ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದ್ದ
ನಮ್ದು ಮೈಲ್ಡ್ ಬರುತ್ತೆ ಅಕ್ಕ ಮಸಾಲೆ. ಇಲ್ಲ ರೀ, ಖಾರ ಇದೆ. ಖಾರ ಇದೆ ಅಲ್ಲ, ಖಾರ ಇದೆ. ಖಾರ ಓಕೆ, ಮಸಾಲೆ ಮಸಾಲಾ ಫ್ಲೇವರ್. ಮಸಾಲೆ ಫ್ಲೇವರ್ ಮೈಲ್ಡ್ ಬರುತ್ತೆ. ನಾನು ಇವಾಗ ಸ್ವಲ್ಪ ಜಾಸ್ತಿ ಖಾರ ಮಾಡ್ಬೇಕು. ಹೌದಾ? ಇರ್ಲಿ ಇರ್ಲಿ, ನಮಗೆ ಖಾರ ಬೇಕು. ಖಾರ ಬೇಕು. ನಮ್ಮ ತಂಗಿಯರು ಖಾರ ತಿಂತಾರೆ. ಸಪ್ಪ ಇದ್ರೆ ಇಷ್ಟ ಆಗಲ್ಲ. ನಮ್ಮ ಹುಡುಗರು ಅಂತ ನಮ್ಮನೆಲ್ಲ ಕೂಡ ಖಾರ ತಿಂತೀವಿ ನಾವೆಲ್ಲ. ಚೆನ್ನಾಗಿದೆ. ಇದು ಒಂದಿನ ಮಾಡಿ ನೋಡಿ ಟೇಸ್ಟ್ ಹೇಳ್ತೀವಿ, ಮತ್ತೊಂದ್ಸಲ ರಿವ್ಯೂ ಕೊಡ್ತೀವಿ. ಇದೀಗ ಸದ್ಯಕ್ಕೆ 3 ಪ್ರಾಡಕ್ಟ್ ತಂದಿದ್ದೀನಿ. ಧನಿಯಾ ಪುಡಿ ಮತ್ತೆ ಸಾಂಬಾರ್ ಪುಡಿ, ಇದು ಹೋಳಿಗೆ ಸಾಂಬಾರ್ ಪುಡಿ. ಇದು ಹೋಳಿಗೆ ಸತ್ರಿನಾ? ಹೋಳಿಗೆ ಬರ್ದಿದ್ದೀವಿ, ಹೆಸರು ಬರ್ದಿದ್ದೀವಿ. ಸಾಂಬಾರ್ ಪುಡಿ, ಇದು ಧನಿಯಾ. ನಮ್ದು ಈಗ ಸದ್ಯಕ್ಕೆ 4 ಐತಿ. 3 ಮಾತ್ರ ಕೊಡ್ತಾ ಇದೀವಿ. ಇನ್ನೊಂದು ಸ್ವಲ್ಪ ಕಡಿಮೆ ಐತಿ ಪ್ರಾಡಕ್ಟ್. ಹೌದಾ? ಖಾರ ಪುಡಿ ಕಡಿಮೆ ಐತಿ, ಟೇಸ್ಟ್ ಸಮಯ ಐತಿ, ಬಟ್ ಕಡಿಮೆ ಐತಿ ಪ್ರಾಡಕ್ಟ್. ಅದಕ್ಕೆ ಇದು ಒಂದ್ಸಲಕ್ಕೆ ಆಗತ್ತಕ್ಕ ಹೋಳಿಗೆ ಸಾಂಬಾರ್. ನಮ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನ ರೆಸಿಪಿ ನೋಡಿ ನೀವು ಟ್ರೈ ಮಾಡಿ. ಎಷ್ಟು ಮಾಡ್ಬೋದು ಏನು ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಇದನ್ನ ನೋಡಿ ತುಂಬಾ ಚೆನ್ನಾಗಿದೆ. ಸಾಂಬಾರ್ ಮಾತ್ರ ತುಂಬಾ ಚೆನ್ನಾಗಿದೆ. ಬೇಳೆ ಸಾರು ತುಂಬಾ ಇಷ್ಟ ಆಯ್ತು ನನಗೆ. ಬೇಳೆ ಸಾರು ಇಷ್ಟ ಆಯ್ತು, ಅದು ಚೆನ್ನಾಗಿದೆ. ಅದು ಸಾಂಬಾರ್ ಹೋಳಿಗೆ ಸಾರು ಕೂಡ ಚೆನ್ನಾಗಿದೆ. ನಮ್ಮ ಅಜ್ಜಿ ಕೈ ರುಚಿ ತರನೇ ಇದೆ. ನಮ್ಮ ಅಜ್ಜಿ ಕೈ ರುಚಿ ತರನೇ ಇದೆ. ಸಾಂಬಾರ್ ಸೂಪರ್ ಆಗಿದೆ. ಇದು ಕೂಡ ಚೆನ್ನಾಗಿದೆ. ಹೋಳಿಗೆ ಸಾರು ಹಬ್ಬ ಮಾಡಿರೋ ಫೀಲಿಂಗ್ ಬರ್ತಾ ಇದೆ. ಹಬ್ಬದ ತರ ಫೀಲಿಂಗ್ ಸೂಪರ್ ಆಗಿದೆ. ಇದು ಏನು ಅಂದ್ರೆ ಅಕ್ಕ ಮೇನ್ ಇಂಟೆನ್ಷನ್ ನಾನಂತೂ ಇಬ್ರೇ ಇದ್ದಾಗ ಬಾಳ ಹೊಡೆದಾಗ್ಬಿಟ್ಟಿನಿ. ಮಸಾಲೆ ತೆಗಿಯಕ್ಕಾಗಲ್ಲ, ಇಬ್ಬಿಬ್ರೇ ಇದ್ದಾಗ ಮಾಡೋದ್ ಕಷ್ಟ. ಅವ್ರದ್ದು ಮಾಡಿ ಕಮ್ಮಿ ಅದು ಗೊತ್ತಾಗಲ್ಲ. ಆದ್ರೆ ಇದು ಪೌಡರ್ ಆದ್ರೆ 1 ಸ್ಪೂನು 2 ಸ್ಪೂನ್ ಅದರ ಲೆಕ್ಕದಲ್ಲಿ ಮಾಡ್ಬೋದು. ಇದು ಇದೆಲ್ಲ ಇದು ನಿಮಗೆ ಒಂದ್ಸಲಕ್ಕೆ ಆಗುತ್ತೆ. ಕಡಿಮೆ ಅಂದ್ರೆ 2.5 ಲೀಟರ್ ಸಾಂಬಾರ್ ಆಗುತ್ತೆ. ಹೌದಾ? 2.5-3 ಲೀಟರ್ ಸಾಂಬಾರ್ ಆಗುತ್ತೆ. ಇಲ್ಲ, ಅದು ಒಗ್ಗರಣೆ ಹಾಕಿ ಟೊಮೊಟೊ ಎಲ್ಲ ಹಾಕಿ ಅದೇ ಬೇಳೆ ಕಟ್ಟಿಗೆ ನಾವ್ ಈರುಳ್ಳಿ ಅದೆಲ್ಲ ಇದ್ ಮಾಡ್ತೀವಲ್ಲ, ಫ್ರೈ ಮಾಡ್ತೀವಲ್ಲ, ಕುತ್ಕೊಳ್ರಿ. ಪೌಡರ್ ಬಿಟ್ಟು ಈರುಳ್ಳಿ ಎಲ್ಲ ಫ್ರೈ ಮಾಡ್ತೀವಲ್ಲ, ಫ್ರೈ ಮಾಡಿ ಮಿಕ್ಸ್ ಮಾಡಿ ಹಾಕೋದು. ಡ್ರೈ ಪೌಡರ್ ಇದು. ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಫ್ರೈ ಮಾಡ್ತೀವಿ. ಅದ್ರ ಬದಲು ಪೌಡರ್ ಹಾಕಿದ್ರೆ ಸಾಕ. ಈ ಕೊಬ್ಬರಿ ಹಾಕಿದ್ರೆ ತಡೆಯೋದು. ಕೊಬ್ಬರಿ ಹಾಕಲ್ಲ, ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ. ಒಣ ಕೊಬ್ಬರಿ ಹಾಕ್ತಾರೆ ಸ್ವಲ್ಪ. ಅದೇ ಮಸಾಲೆ ಅದನ್ನೆಲ್ಲ ಅಂದ್ರೆ ತಡೆಯಲ್ಲ. ಇದು ನಮ್ಗೆ ಹೋಗ್ ಮಾಡಲ್ಲ, ಸುಮ್ಮನೆ ಅಷ್ಟೊಂದು ಇಷ್ಟ ಬೇಡ ಅಂತ. ಇಲ್ಲ, ಚೆನ್ನಾಗಿದೆ. ಸಾಕು ಸಾಮಾನ್ ಮಸಾಲೆ ಎಲ್ಲ ಒಂದು ಪೌಡರ್ ಮಾಡಿರೋದು. ಮಧು, ನಾನು ಹೇಳಿದ್ನಲ್ಲ, ನಾನು ನಿಮಗೆ ಹೇಳಿದ್ನಲ್ಲ ಸಾಂಬಾರ್ ಪುಡಿ ನಮ್ದು ಅಂತಂದು ಹೇಳಿ, ಅದಕ್ಕೆ ಸ್ಯಾಂಪಲ್ ಸಾಂಬಾರ್ ಹಿಂಗಾಗುತ್ತೆ ಅಂತ ಮಾಡ್ಕೊಂಡಿದ್ದೀನಿ. ಇದು ನಾರ್ಮಲ್ ಸಾಂಬಾರು, ಮತ್ತೆ ಇದು ಹೋಳಿಗೆ ಸಾಂಬಾರು. ನೀವು ಟೇಸ್ಟ್ ನೋಡಿದ್ದೀರಾ ಅಂದ್ರೆ ಇನ್ನೊಂದ್ಸಲ ಟೇಸ್ಟ್ ಮಾಡಿ ನನಗೆ ರಿವ್ಯೂ ಕೊಡಿ ಯಾವ ರೀತಿ ಇದೆ ಅಂತಂದೇಳಿ. ಮತ್ತೆ ಪೌಡರ್ ಸ್ವಲ್ಪ ಸ್ಯಾಂಪಲ್ ಕೊಡ್ತಾ ಇದ್ದೀನಿ. ಇದು ಸ್ಪೂನ್ ತಗೊಂಡು ಟೇಸ್ಟ್ ಮಾಡಿ. ಸಾಂಬಾರ್ ಇದು ಹೋಳಿಗೆ ಸಾಂಬಾರು, ಇದು ನಾರ್ಮಲ್ ಬೇಳೆ ಸಾಂಬಾರು. ಇದು ಸಾಂಬಾರ್ ಪುಡಿದು 3 ಒಂದೊಂದು ಕಡೆ ಇಟ್ಟಿದ್ದೀನಿ. ಇದು ಧನಿಯಾ ಪುಡಿ. ಇದು ಹೋಳಿಗೆ. ಇದು ಮತ್ತೆ ಇದು ಧನಿಯಾ ಪುಡಿ. ವೈಬ್ರೆಂಟ್ ಕಲರ್ ಚೆನ್ನಾಗಿ ಬರ್ತೈತಾ? ಒಂದು ಸ್ಪೂನ್ ತಗೊಂಡ್ಬರ್ರಿ, ಟೇಸ್ಟ್ ಮಾಡಿಬಿಟ್ಟು ಇಲ್ಲೇ. ವಿಡಿಯೋನ ಒಂದು ಚೂರು ಸಹ ಎಡಿಟ್ ಮಾಡಿಲ್ಲ. ಯಾವ ರೀತಿ ಬಂದಿದೆ ಅಂತ ಡೈರೆಕ್ಟಾಗಿ ರಿವ್ಯೂ ಬೇಕಾಗಿತ್ತು, ಅದಕ್ಕೆ. ಚೆನ್ನಾಗಿದೆ ಟೇಸ್ಟ್. ಓಕೆನಾ? ಹೋಳಿಗೆ ಸಾಂಬಾರ್ ನಿಮಗೆ ಅದೇ ಟೇಸ್ಟ್ ಇದೆ. ಅಂದ್ರೆ ಕೆಲವೊಬ್ರು ಏನಂತಾರೆ ಅಂದ್ರೆ ನಮ್ದು ಸ್ವಲ್ಪ ಪ್ರತಿಯೊಂದ್ಸಲ ಕಡಿಮೆ ಸಾಂಬಾರ್ ಮಾಡಿದಾಗ ಟೇಸ್ಟ್ ಚೇಂಜ್ ಆಗಿದೆ. ಹೌದಾ? ಹೌದು. ಇದು ನಿಮಗೆ ನೀವು ಮಾಡ್ತಿರಲ್ಲ ಅದೇ ತರ ಸಿಮಿಲರ್ ಅನ್ಸುತ್ತಾ, ಬೇರೆ ಅನ್ಸುತ್ತಾ? ಇನ್ನು ಮೈಲ್ಡ್ ಮಸಾಲೆ ಮೈಲ್ಡ್ ಆಗಿದೆ, ಕರೆಕ್ಟ್ ಆಗಿದೆ, ಚೆನ್ನಾಗಿದೆ, ಇಷ್ಟ ಆಯ್ತು. ಇದು ಬೇಳೆ ಸಾಂಬಾರು. ಚೆನ್ನಾಗಿದೆ. ನಾನು ಇದಕ್ಕೋಸ್ಕರನೇ ಈ ತರ ಆಗುತ್ತಾ.
ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಓಕೆ, ಅದು ಮಸಾಲೆ ಹೆಂಗೆ ಅನಿಸ್ತು ಫಸ್ಟ್ ಅದನ್ನ ಹೇಳ್ಬಿಡ್ರಿ, ಆಮೇಲೆ ನಾನು ನೆಕ್ಸ್ಟ್ ಹೇಳ್ತೀನಿ. ನಿಮ್ದು ನಾರ್ಮಲ್ ಯಾವ ರೀತಿ ಅನ್ಸುತ್ತೆ ಅದೇ ಥರನೇ? ಅದೇ ಥರನೇ ಬರುತ್ತೆ. ಹೋಮ್ ಮೇಡ್ ಅಥೆಂಟಿಕ್ ಹೋಮ್ ಮೇಡ್ ಟೇಸ್ಟ್ ಇದೆ. ಆಯ್ತು. ಈಗ ನಿಮಗೆ ಮಸಾಲೆ ಇಷ್ಟ ಆಯ್ತಾ? ಹೌದು. ಎಷ್ಟು ರೇಟಿಂಗ್ಸಿಗೆ ಎಷ್ಟು ಕೊಡ್ತೀರಾ ನೀವು? ಈಗ 10 ಅಂತ ಕೊಡ್ತೀನಿ ನಾನು. ಓವರ್ ಆಲ್ 10ಗೆ ಎಷ್ಟು ಕೊಡ್ತೀರಾ ನೀವು? 10ಗೆ 9 ಕೊಡ್ತೀನಿ. 9. ಇದು ಇದಕ್ಕೆ 10. ಹೋಳಿಗೆ ಸಾಂಬಾರು. ಸರಿ, ನಾವೀಗ ಒಂದು ರೀಸನ್ ಹೇಳ್ತೀನಿ. ನಾವಿಲ್ಲಿ ಮೇನ್ಲಿ ಆಗಿ ಇದನ್ನ ಹೋಳಿಗೆ ಸಾಂಬಾರ್ ಮೇನ್ ಪರ್ಪಸ್ ಬಂದಿರೋದೇ ಇಬ್ರು ಇರ್ತಾರೆ ಗಂಡ ಹೆಂಡತಿ ವರ್ಕಿಂಗ್. ಇವಾಗಂತೂ ಕಾಮನ್, ಗಂಡ ಹೆಂಡತಿ ಇಬ್ರು ವರ್ಕ್ ಮಾಡೋದು ಕಾಮನ್ನು. ಆಮೇಲೆ ಇಬ್ಬರೇ ಇರೋಂಥದ್ದು ಅದು ಕಾಮನ್ ಫ್ಯಾಮಿಲೀಸ್. ಅಂಥವ್ರಿಗೆ ಇದು ಹೋಳಿಗೆ ಸಾಂಬಾರು ಮಸಾಲೆ ಹಾಕೋದು ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು ಈ ಸಾಂಬಾರು ಆಗಿರ್ಬೋದು ಯಾವ ರೀತಿ ಪ್ರಿಪೇರ್ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರು ಈ ಥರ ಸಮಸ್ಯೆ ಇತ್ತು ಅಂತ ಅಂದರೆ ಅವರಿಗೆ ನಮ್ಮ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಮಧು. ಇದು ತಗೊಂಡ್ಬಿಡಿ. ಸರಿ ಮಧು, ಬರೋಣ. ಹೇಳೋದು ಚೆನ್ನಾಗಿತ್ತು. ಸರಿ ಚೆನ್ನಾಗಿತ್ತು. ಎರಡು ಚೆನ್ನಾಗಿತ್ತು. ಓಕೆ, ಹಂಗಾದ್ರೆ ಇನ್ನೊಬ್ರಿಗೆ ರೆಫರ್ ಮಾಡೋದನ್ನ ಮಾಡಿ. ಬಾಯ್ ಮಧು. ಬಾಯ್. ಥ್ಯಾಂಕ್ ಯು. ನಿಮಗೆ ನಾನು ಬಾಯ್. ಮೊಮ್ಮಗ ಯೂಟ್ಯೂಬರ್ ಬಂದಿದ್ದಾರಂತೆ. ಆಂಟಿ ಇದು ಮೈಕ್ ಹಾಕೊಂಡ್ರಿ, ವಾಯ್ಸ್ ಬರಲ್ಲ. ಇಲ್ಲ ಮಾಡ್ದೆ ಅಕ್ಕ. ಇದು ನಮ್ದು ಪ್ರಾಡಕ್ಟ್ ಯೂಸ್ ಮಾಡಿ ಸಾಂಬಾರ್ ಮಾಡಿದೀನಿ. ಒಂದು ಹೋಳಿಗೆ ಸಾಂಬಾರು, ಇನ್ನೊಂದು ಬೇಳೆ ಸಾರು. 2 ಸಾಂಬಾರ್ ಪುಡಿ ಅಂದ್ರೆ ಈಗ ಸದ್ಯಕ್ಕೆ 4 ಪ್ರಾಡಕ್ಟ್ ಐತಿ. ನಾನು ಸ್ಯಾಂಪಲ್ 3 ಕೊಡ್ತಾ ಇದ್ದೀನಿ. ಖಾರ ಪುಡಿ ಸ್ವಲ್ಪ ನಮಗೆ ಕಾಸ್ಟ್ ಜಾಸ್ತಿ ಆಗೈತೆ. ಅದಕ್ಕೆ ನಾವು ಅದನ್ನ ಪ್ರಾಡಕ್ಟ್ ಹೊರಬಿಟ್ಟಿಲ್ಲ. ನಮ್ಮ ರೇಂಜಿಗೆ ಒಂದು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಮಾತ್ರ ಬಿಡ್ತೀವಿ. ಅದಕ್ಕೆ ಸ್ಯಾಂಪಲ್ ಕೊಡ್ತಾ ಇಲ್ಲ. ಇದು 3 ಧನಿಯಾ ಪುಡಿ, ಸಾಂಬಾರ್ ಪುಡಿ, ಇದು ಹೋಳಿಗೆ ಸಾಂಬಾರ್ ಪುಡಿ. ನಾನು ಹೆಂಗ್ ಪ್ರಿಪೇರ್ ಮಾಡಿದೀನಿ ಅಂತ ನಾನು ವಿಡಿಯೋ ಮಾಡ್ಕೊಂಡಿನಕ್ಕ. ಅದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಇದು ರಿವ್ಯೂ ಜೊತೆಗೆ. ನೀವು ಅದ್ ನೋಡಿ ಮನೆ ಟ್ರೈ ಮಾಡಿ ಆಮೇಲೆ ಹೇಳ್ರಿ. ಈಗ ಸದ್ಯಕ್ಕೆ ನಾನು ಮಾಡಿರೋದು ಹೆಂಗೈತೆ ಅಂತ ಹೇಳಿ. ಮಧುರಕ್ಕ, ನೀವು ಮಾಡಿರೋ ಸಾಂಬಾರ್ ಕೊಟ್ಟು ನಾನು ಅಡುಗೆ ಮಾಡ್ತೀನಿ, ಅದು ರಿವ್ಯೂ ಕೊಡ್ತೀನಿ. ನನ್ನ ಟೇಸ್ಟ್ ಹೆಂಗಾಗುತ್ತೆ, ನಿಮ್ಮ ಟೇಸ್ಟ್ ಹೆಂಗಾಗುತ್ತೆ ಗೊತ್ತಾಗುತ್ತೆ ಅಂದರೆ. ಕೈ ರುಚಿ ಬೇರೆ. ನಾನು ಅದಕ್ಕೆ ಏನ್ ಮಾಡಿದೆ, ಸುಮ್ಮನೆ ಏನೇನೋ ಹೆಂಗೆಂಗೋ ಮಾಡ್ಕೊಂಡು ಹೋಗಿ ಕೊಡೋಕ್ಕಿಂತ ನಾವು ಏನ್ ಮಾಡಿದ್ರೆ ಅದೇ ವಿಡಿಯೋ ಮಾಡಿದೀನಿ, ಅದನ್ನೇ ಅಪ್ಲೋಡ್ ಮಾಡಿ ಈ ರಿವ್ಯೂ ಅದ್ರ ಜೊತೆಗೆ ಹಾಕ್ತೀನಿ. ಯಾವ ರೀತಿ ನಾನು ಮಾಡಿದೆ ಮತ್ತೆ ನಿಮ್ಮ ಕಡೆಯಿಂದ ಏನ್ ರಿವ್ಯೂ ಬಂತು ಅಂತ. ಇಲ್ಲ ನೀವು ಹಂಗೆ ರಿವ್ಯೂ ಕೊಡ್ತೀರಾ ಅಂದ್ರೆ ನಿಮ್ದು ಮಧುರಪ್ಪ ನಿಮ್ದು ಸೇರಿಸುವಂಗಿಲ್ಲ ಹಿಂಗೆ ಕೊಡ್ತೀರಾ ನನಗೆ. ಹೌದು, ಈಗ ಸದ್ಯಕ್ಕೆ ಇದು ಸಾಂಬಾರ್ ಟೇಸ್ಟ್ ನೋಡ್ರಿ ಅಕ್ಕ, ಹೆಂಗ ಅನ್ನಿಸ್ತು ಏನು ಅಂತಂದೇಳಿ. ಅದು ಬೇಳೆನ ನುಗ್ಗೆಕಾಯಿ ಸಾಂಬಾರಿಗೆ, ಕಟ್ಟು ಹೋಳಿಗೆ ಸಾಂಬಾರಿಗೆ 2 ಆಯ್ತು. ಪಾಸ್ ಮಾಡಪ್ಪ. ಅವರೆಲ್ಲ ಸ್ವಲ್ಪ ಸ್ಪೈಸಿ ಮುಂದೆಲ್ಲ, ನಾನು ಸ್ವಲ್ಪ ಹೋಳಿಗೆ ಸಾರಕ್ಕ ಗೊತ್ತಿಲ್ಲ, ಒಬ್ಬೊಬ್ರು ಸ್ವೀಟ್ ಮಾಡ್ತಾರೆ, ಒಬ್ಬೊಬ್ರು ನಮ್ದು ಸಪ್ಪೆ ಸಾರು, ಸ್ವೀಟ್ ಹಾಕಲ್ಲ. ಫ್ಲೇವರ್ ಅಕ್ಕ ಅಲ್ಲೇ ಲೇಟ್ ಆಗಿ ಮಧುರಕ್ಕ ಮನೆಗೆ ಹೋದ್ವಲ್ಲ, ಅಲ್ಲಿ ವಿಡಿಯೋ ಮಾಡ್ಕೊಂಡ್ಬರೋದಂತಂದ್ರೆ ಅದೊಂದು ಟಾಸ್ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇದು ಹೋಳಿಗೆ ಸಾಂಬಾರ್ ಏನು ಪುಡಿ ಅದನ್ನ ಹಾಕಿ ಮಾಡಿದೀನಿ. ಈಗ ಮೇನ್ ಪರ್ಪಸ್ ಹೋಮ್ ಮೇಡ್, 100% ಹೋಮ್ ಮೇಡ್. ಈಗ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ, ಉರಿಯಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಜೆನ್ಯೂನ್ ಪ್ರಾಡಕ್ಟ್ ಅಂತ ಸಿಗಲ್ಲ. ಏನ್ ದುಡ್ಡು ಕೊಡ್ತೀವಿ ಅಂದ್ರೆ ಸಿಗಲ್ಲ. ಅಂತವ್ರಿಗೆ ಇದು ಪ್ರಾಡಕ್ಟ್ ರೀಚ್ ಆಗಲಿ ಅಂತ ಒಂದ್ ಪ್ರಯತ್ನ.
ಬೇಳೆ ಸಾಂಬಾರ್ಗೆ ಚೆನ್ನಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರ್ ನನಗೆ. ಅದೇ ಮಧುರಕ್ಕ ಬೆಳಿತಾರ ಅಂದ್ರೆ ಮಧುಶ್ರೀ ಕೆಳಗಡೆ ಅವ್ರು ಹೋಳಿಗೆ ಸಾಂಬಾರ್ ಬಹಳ ಇಷ್ಟ ಆಗ್ಬಿಟ್ರು. ಈಗ ನಾನ್ ನಿಮಗೆ 2 ಅಂತ ನಂಬರ್ ಕೊಟ್ರೆ ನೀವ್ ಎಷ್ಟು ಕೊಡ್ತೀರಾ ಅದಕ್ಕೆ ಸಾಂಬಾರಿಗೆ? ಪಪ್ಪಂದು ಫ್ಲೇವರ್ ಅಕ್ಕ ಫ್ಲೇವರ್ ಬೇಳೆ ಸಾಂಬಾರ್ಗೆ ಚೆನ್ನಾಗಿರುತ್ತೆ. ಹೋಳಿಗೆ ಸಾಂಬಾರ್ಗಿಂತ ಬೇಳೆ ಸಾಂಬಾರ್ ಚೆನ್ನಾಗಿರುತ್ತೆ. ಹೋಳಿಗೆ ಸಾಂಬಾರ್ ನಿಮಗೆ ಏನ್ ಅನಿಸ್ತು? ಅದು ಮಸಾಲೆ ಕಡಿಮೆ ಅನಿಸ್ತಾ? ಮಸಾಲೆ ಸ್ವಲ್ಪ ಕಡಿಮೆ ಅನಿಸ್ತು. ಮೈಲ್ಡ್ ಆಗಿ ಇದೆ, ಮಸಾಲೆ ಮೈಲ್ಡ್ ಇದೆ. ಸ್ವಲ್ಪ ಕಡಿಮೆ ಇದೆ. ಸ್ವಲ್ಪ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ಬೇಕು ಅಂದ್ರೆ ನೀವು ಸ್ವಲ್ಪ ಧನಿಯಾ ಪುಡಿ ಜಾಸ್ತಿ ಹಾಕ್ಬೇಕು ಅನ್ಸುತ್ತೆ ನಮ್ಗೆ. ಧನಿಯಾ ಪುಡಿ ಜೀರಿಗೆ ಅಷ್ಟೇ ಸಾಕು. ನಮ್ಗೆ ಕಡಿಮೆ ಜೀರಿಗೆ. ನನಗೆ ರಿವ್ಯೂ ಬಂದಿದೆ ಏನಂದ್ರೆ ಸ್ವಲ್ಪ ಜೀರಿಗೆ ಪುಡಿ ಕಡಿಮೆ ಆಗೈತಿ, ಜೀರಿಗೆ ಹಾಕ್ರಿ ಅಂತ ಅಂದ್ರು. ಜೀರಿಗೆ ಕೊತ್ತಂಬರಿ ಕಾಳು ಹಾಕಿದ್ರೆ ಅದು ಮ್ಯಾಚ್ ಆಗುತ್ತೆ. ಮಸಾಲೆ ಬೇರೆ ಮಸಾಲೆ ಚಕ್ಕೆ ಲವಂಗ ಅದು ಏನು ಬೇಡ. ಯಾಕಂದ್ರೆ ಈ ಸ್ಪೈಸಿ ಬಹಳ ಅವಾಯ್ಡ್ ಮಾಡ್ತಾರಲ್ಲ, ಅದು ಸಿಹಿ ಅವಾಯ್ಡ್ ಮಾಡ್ತಾರಕ್ಕ. ಆಮೇಲೆ ಇದು ನಾವೇನಕ್ ಮೈಲ್ಡ್ ಆಗಿ ಇದನ್ನು ಮೈಲ್ಡ್ ಆಗಿ ಐತಿ. ನಾನ್ ವೆಜ್ ಊಟ ಮಾಡ್ತಾರಲ್ಲ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇದನ್ನು ಮೈಲ್ಡ್ ಆಗಿ. ಯಾಕೆಂದ್ರೆ ಈ ಹೋಳಿಗೆ ಸಾಂಬಾರ್ ನಾವ್ 2 ದಿನ ಇಟ್ಕೊಂಡು ಊಟ ಮಾಡೋರು ಎಷ್ಟೋ ಜನ ಇರ್ತಾರೆ. ಅಂತವ್ರಿಗೆ ಏನಾಗುತ್ತೆ ಮಸಾಲೆ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ. ಅದ್ ರೀಸನ್ ಗೆ ಒಂದ್ ಸ್ವಲ್ಪ ಮೈಲ್ಡ್ ಆಗಿ ಇಟ್ಟಿದೀವಿ ಸಾಂಬಾರ. ಅದೇ ಹೇಳಿದ್ನಲ್ಲ, ಜೀರಿಗೆ ಪುಡಿ ಕೊತ್ತಂಬರಿ ಕಾಳು ಟ್ರೈ ಮಾಡಿ ನೋಡ್ರಿ. ನೀವು ಅದು ಲೈಕ್ ಆತಂದ್ರೆ ಮಿಕ್ಸ್ ಮಾಡಿ. ಇಲ್ಲ ಆಡ್ ಮಾಡ್ತೀನಿ. ಇರ್ಲಿ ಇದೆ ಚೆನ್ನಾಗಿರ್ತದೆ. ತಿಳಿ ಸಾಂಬಾರ ಚೆನ್ನಾಗಿರ್ತದೆ. ಸುತ್ತಲೂ ಕುಡಿಬೋದು ಮಕ್ಕಳು. ಆ ಥರ ಖಾರ ಇಲ್ಲ, ಸ್ಪೈಸಿ ಇಲ್ಲ, ಮೀಡಿಯಂ. ಅದೇ ಇದು ಏನಂದ್ರಕ್ಕ ನನ್ ಇದು ಜಸ್ಟ್ ಪೌಡರ್ ಅಷ್ಟೇ. ಇದಕ್ಕೆ ಬೇಕು ಅಂದ್ರೆ ನೀವು ಖಾರ ಆಡ್ ಮಾಡ್ಕೋಬಹುದು. ಮಸಾಲೆ ಪೌಡರ್ ಮಾತ್ರ ಇದು. ಈರುಳ್ಳಿ ಆತರ ಏನು ಆಡ್ ಇಲ್ಲ ಇದಕ್ಕೆ. ಮಸಾಲೆ ಪೌಡರ್ ಅಷ್ಟೇನೆ. ನಾನು ಅದಕ್ಕೆ ಎಕ್ಸ್ಟ್ರಾ ಖಾರ ನಮ್ದು ಖಾರ ಪುಡಿ ಹಾಕಿ ಮಾಡಿರೋದು. ಇದಕ್ಕೆ 1 ಟೀ ಸ್ಪೂನ್ ಹಾಕಿದೀನಿ ಅಷ್ಟೇ. ಖಾರ ಚೆನ್ನಾಗಿ ಬರುತ್ತೆ. ಆ ಟೀ ಸ್ಪೂನ್ ಅಲ್ಲಿ ಅದಕ್ಕೆ ಸ್ವಲ್ಪ ದೊಡ್ಡ ಟೀ ಸ್ಪೂನ್ ಅಲ್ಲಿ 1 ಟೀ ಸ್ಪೂನ್ ಹಾಕಿದೀನಿ ಅಷ್ಟೇ. ಅಷ್ಟೇ ಖಾರ ಆಗಿದೆ. ಇಷ್ಟ ಮಾಡಿದೆ. 1-2 ಲೀಟರ್ ಲೆಕ್ಕಕ್ಕೆ ಐತಿ ಸಾಂಬಾರು ಬೇಳೆ ಸಾರು. ನಮಗಾದ್ರೆ 2 ದಿನ ಊಟ ಮಾಡ್ತೀವಿ. ಮಕ್ಕಳಿಗೂ ಬೇಕಲ್ಲ, ಅಂತ ನೀವು ಮಕ್ಳಿಗೆ ಮನೆ ಮಾತ್ರ ಕರೆಕ್ಟ್ ಆಗಿದೆ. ಸ್ಪೈಸಿ ತಿನ್ನೋದು ಒಂಚೂರು ಖಾರ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಇದು ರಾ ಪೌಡರ್ ಚೆನ್ನಾಗಿದೆ. ನೋಡ್ರಿ, ನಿಮಗೆ ಯಾರಾದ್ರೂ ಪರಿಚಯ ಇದ್ರೆ ಈ ಕೆಲ್ಸಕ್ಕೆ ಹೋಗ್ತಾರೆ ಮಾಡ್ಕೊಳಕ್ ಆಗಲ್ಲ ಅನ್ನೋ ಅಂತವ್ರಿಗೆ, ಅಥವಾ ಯಾರಿಗೆ ಆಗ್ಲಿ ಎಮರ್ಜೆನ್ಸಿ ಬೇಕು ಅಂತ ಅನ್ನೋಂತವ್ರಿಗೆ ಎಲ್ಲರಿಗೂ ಒಂದ್ ಸ್ವಲ್ಪ ನಮ್ದು ಸಜೆಸ್ಟ್ ಮಾಡ್ರಿ. ನಂಗೆ ನಂಬರ್ ಕೊಡ್ತೇನೆ. ವಿಸಿಟಿಂಗ್ ಕಾರ್ಡ್ ಇದು ಕೊಟ್ಟಿದ್ರೆ ನನಗೆ ಕೊಟ್ಟಿರ್ತೇನೆ. ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ. ನಮ್ಮಲ್ಲಿ ಯಾರು ಬರ್ತಾರಲ್ಲ ಬಟ್ಟೆ ಹಾಕ್ಲಿಕ್ಕೆ ಟೈಲರಿಂಗ್ ಮಾಡ್ಕೊಂಡು ಬರ್ತಾರಲ್ಲ ಅವ್ರಿಗೆ ಕೊಡ್ತಾನೆ. ಇದಿಷ್ಟು ಒಂದು ಚೂರು ಎಡಿಟ್ ಮಾಡದೇ ಇರೋ ರೀತಿ ನಮ್ಮ ಹಾನೆಸ್ಟ್ ರಿವ್ಯೂ ಹೇಗನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಪ್ರಾಡಕ್ಟ್ ಆರ್ಡರ್ ಮಾಡಲು ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ.